ಮದುವೆ ವಿಫಲವಾದರೆ ಅದೇ ಜೀವನದ ಅಂತ್ಯವಲ್ಲ, ಧೈರ್ಯವಾಗಿ ಹೆಜ್ಜೆ ಇಡಿ ಎಂದು ಸುಪ್ರೀಂ ಕೋರ್ಟ್ ದಂಪತಿಗೆ ಕಿವಿಮಾತು ಹೇಳಿದೆ. ಪ್ರೀತಿ ಹುಟ್ಟಲು ನಾನಾ ಕಾರಣಗಳಿರುತ್ತವೆ, ಹಾಗೆಯೇ ಅದು ಅಂತ್ಯಗೊಳ್ಳಲು ಅದಕ್ಕಿಂತ ಹೆಚ್ಚು ಕಾರಣಗಳಿರುತ್ತವೆ. ಕೆಲವರು ಸಹಿಸಿಕೊಂಡು ಜೀವನ ಪೂರ್ತಿ ಜೊತೆಗಿರುವ ನಿರ್ಧಾರ ಮಾಡ್ತಾರೆ, ಇನ್ನು ಕೆಲವರಿಗೆ ಈಗೋ ಹರ್ಟ್ ಆಗಿ ದೂರವಾಗುವ ನಿರ್ಧಾರ ತೆಗೆದುಕೊಳ್ತಾರೆ. ಕೇವಲ ಅರೇಂಜ್ ಮದುವೆಗಳು ಮಾತ್ರವಲ್ಲದೆ ಪ್ರೀತಿಸಿ ಮದುವೆಯಾದ ಜೋಡಿಗಳು ಕೂಡ ವಿಚ್ಛೇದನದ ಹಂತಕ್ಕೆ ಹೋಗ್ತಾರೆ. ಮದುವೆ ವಿಫಲವಾಗಿದೆ ಎಂಬ ಮಾತ್ರಕ್ಕೆ ಜೀವನವೇ ಮುಗಿದಿದೆ ಎಂದರ್ಥವಲ್ಲ, ಧೈರ್ಯವಾಗಿ ಮುನ್ನುಗ್ಗಿ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯಾಯಮೂರ್ತಿ ಅಭಯ್ ಉಕಾ ನೇತೃತ್ವದ ನ್ಯಾಯಪೀಠವು ಮೇ 2020ರಲ್ಲಿ ನಡೆದ ವಿವಾಹವನ್ನು ವಿಸರ್ಜಿಸಿ ದಂಪತಿ ಪರಸ್ಪರ ಸಲ್ಲಿಸಿದ್ದ ಎಲ್ಲ 17 ವಿಚಾರಣೆಗಳನ್ನು ರದ್ದುಗೊಳಿಸಿತು ಮತ್ತು ಮುಂದುವರೆಯಲು ಸಲಹೆ ನೀಡಿತು. ದಂಪತಿ ಇಬ್ಬರಿಗೂ ಚಿಕ್ಕ ವಯಸ್ಸು, ಅವರು ತಮ್ಮ ಭವಿಷ್ಯದ ಬಗ್ಗೆ ಆಲೋಚಿಸಬೇಕು. ಮದುವೆ ವಿಫಲವಾದರೆ ಅದು ಇಬ್ಬರ ಜೀವನದ ಕೊನೆಯಲ್ಲ, ಹೊಸ ಜೀವನವನ್ನು ಶುರು ಮಾಡಬೇಕು. ಹಾಗೆಯೇ ಇಬ್ಬರು ಕೂಡ ಶಾಂತಿಯುತವಾಗಿ ವರ್ತಿಸಬೇಕು. ಮದುವೆಯಾದ 1 ವರ್ಷದೊಳಗೆ ಪತಿ ಮತ್ತು ಅತ್ತೆ ಮಾವರಿಂದ ನಿರಂತರ ಕಿರುಕುಳ ಅನುಭವಿಸಿ ಪತ್ನಿಯು ತನ್ನ ಗಂಡನ ಮನೆಯಿಂದ ಹೊರಹೋಗಬೇಕಾದ ದುರದೃಷ್ಟಕರ ಪ್ರಕರಣಗಳಲ್ಲಿ ಇದು ಒಂದು ಎಂದು ನ್ಯಾಯಾಲಯ ಬಣ್ಣಿಸಿದೆ. ವಕೀಲರು ನ್ಯಾಯಾಲಯವು ಭಾರತದ ಸಂವಿಧಾನದ 142ನೇ ವಿಧಿಯ ಅಡಿಯಲ್ಲಿ ವಿವಾಹವನ್ನು ರದ್ದುಗೊಳಿಸಲು ವಿನಂತಿಸಿದರು. 2020ರಲ್ಲಿ ಮದುವೆಯಾದ ಸ್ವಲ್ಪ ಸಮಯದ ನಂತರವೇ ಅವರಿಬ್ಬರ ಸಂಬಂಧ ಹಳಸಿದ ಕಾರಣ ಆ ಮಹಿಳೆ ತನ್ನ ಹೆತ್ತವರ ಮನೆಯಲ್ಲಿ ವಾಸಿಸ್ತಾ ಇದ್ದಾಳೆ. ಮದುವೆ ವಿಫಲವಾದರೆ ಅದೇ ಜೀವನದ ಅಂತ್ಯವಲ್ಲ, ಧೈರ್ಯವಾಗಿ ಹೆಜ್ಜೆ ಇಡಿ ಎಂದು ಸುಪ್ರೀಂ ಕೋರ್ಟ್ ದಂಪತಿಗೆ ಕಿವಿಮಾತು ಹೇಳಿದೆ. ಪ್ರೀತಿ ಹುಟ್ಟಲು ನಾನಾ ಕಾರಣಗಳಿರುತ್ತವೆ, ಹಾಗೆಯೇ ಅದು ಅಂತ್ಯಗೊಳ್ಳಲು ಅದಕ್ಕಿಂತ ಹೆಚ್ಚು ಕಾರಣಗಳಿರುತ್ತವೆ. ಕೆಲವರು ಸಹಿಸಿಕೊಂಡು ಜೀವನ ಪೂರ್ತಿ ಜೊತೆಗಿರುವ ನಿರ್ಧಾರ ಮಾಡ್ತಾರೆ, ಇನ್ನು ಕೆಲವರಿಗೆ ಈಗೋ ಹರ್ಟ್ ಆಗಿ ದೂರವಾಗುವ ನಿರ್ಧಾರ ತೆಗೆದುಕೊಳ್ತಾರೆ. ಕೇವಲ ಅರೇಂಜ್ ಮದುವೆಗಳು ಮಾತ್ರವಲ್ಲದೆ ಪ್ರೀತಿಸಿ ಮದುವೆಯಾದ ಜೋಡಿಗಳು ಕೂಡ ವಿಚ್ಛೇದನದ ಹಂತಕ್ಕೆ ಹೋಗ್ತಾರೆ. ಮದುವೆ ವಿಫಲವಾಗಿದೆ ಎಂಬ ಮಾತ್ರಕ್ಕೆ ಜೀವನವೇ ಮುಗಿದಿದೆ ಎಂದರ್ಥವಲ್ಲ, ಧೈರ್ಯವಾಗಿ ಮುನ್ನುಗ್ಗಿ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯಾಯಮೂರ್ತಿ ಅಭಯ್ ಉಕಾ ನೇತೃತ್ವದ ನ್ಯಾಯಪೀಠವು ಮೇ 2020ರಲ್ಲಿ ನಡೆದ ವಿವಾಹವನ್ನು ವಿಸರ್ಜಿಸಿ ದಂಪತಿ ಪರಸ್ಪರ ಸಲ್ಲಿಸಿದ್ದ ಎಲ್ಲ 17 ವಿಚಾರಣೆಗಳನ್ನು ರದ್ದುಗೊಳಿಸಿತು ಮತ್ತು ಮುಂದುವರೆಯಲು ಸಲಹೆ ನೀಡಿತು. ದಂಪತಿ ಇಬ್ಬರಿಗೂ ಚಿಕ್ಕ ವಯಸ್ಸು, ಅವರು ತಮ್ಮ ಭವಿಷ್ಯದ ಬಗ್ಗೆ ಆಲೋಚಿಸಬೇಕು. ಮದುವೆ ವಿಫಲವಾದರೆ ಅದು ಇಬ್ಬರ ಜೀವನದ ಕೊನೆಯಲ್ಲ, ಹೊಸ ಜೀವನವನ್ನು ಶುರು ಮಾಡಬೇಕು. ಹಾಗೆಯೇ ಇಬ್ಬರು ಕೂಡ ಶಾಂತಿಯುತವಾಗಿ ವರ್ತಿಸಬೇಕು. ಮದುವೆಯಾದ 1 ವರ್ಷದೊಳಗೆ ಪತಿ ಮತ್ತು ಅತ್ತೆ ಮಾವರಿಂದ ನಿರಂತರ ಕಿರುಕುಳ ಅನುಭವಿಸಿ ಪತ್ನಿಯು ತನ್ನ ಗಂಡನ ಮನೆಯಿಂದ ಹೊರಹೋಗಬೇಕಾದ ದುರದೃಷ್ಟಕರ ಪ್ರಕರಣಗಳಲ್ಲಿ ಇದು ಒಂದು ಎಂದು ನ್ಯಾಯಾಲಯ ಬಣ್ಣಿಸಿದೆ. ವಕೀಲರು ನ್ಯಾಯಾಲಯವು ಭಾರತದ ಸಂವಿಧಾನದ 142ನೇ ವಿಧಿಯ ಅಡಿಯಲ್ಲಿ ವಿವಾಹವನ್ನು ರದ್ದುಗೊಳಿಸಲು ವಿನಂತಿಸಿದರು. 2020ರಲ್ಲಿ ಮದುವೆಯಾದ ಸ್ವಲ್ಪ ಸಮಯದ ನಂತರವೇ ಅವರಿಬ್ಬರ ಸಂಬಂಧ ಹಳಸಿದ ಕಾರಣ ಆ ಮಹಿಳೆ ತನ್ನ ಹೆತ್ತವರ ಮನೆಯಲ್ಲಿ ವಾಸಿಸ್ತಾ ಇದ್ದಾಳೆ. ಮದುವೆ ವಿಫಲವಾದರೆ ಅದೇ ಜೀವನದ ಅಂತ್ಯವಲ್ಲ, ಧೈರ್ಯವಾಗಿ ಹೆಜ್ಜೆ ಇಡಿ ಎಂದು ಸುಪ್ರೀಂ ಕೋರ್ಟ್ ದಂಪತಿಗೆ ಕಿವಿಮಾತು ಹೇಳಿದೆ. ಪ್ರೀತಿ ಹುಟ್ಟಲು ನಾನಾ ಕಾರಣಗಳಿರುತ್ತವೆ, ಹಾಗೆಯೇ ಅದು ಅಂತ್ಯಗೊಳ್ಳಲು ಅದಕ್ಕಿಂತ ಹೆಚ್ಚು ಕಾರಣಗಳಿರುತ್ತವೆ. ಕೆಲವರು ಸಹಿಸಿಕೊಂಡು ಜೀವನ ಪೂರ್ತಿ ಜೊತೆಗಿರುವ ನಿರ್ಧಾರ ಮಾಡ್ತಾರೆ, ಇನ್ನು ಕೆಲವರಿಗೆ ಈಗೋ ಹರ್ಟ್ ಆಗಿ ದೂರವಾಗುವ ನಿರ್ಧಾರ ತೆಗೆದುಕೊಳ್ತಾರೆ. ಕೇವಲ ಅರೇಂಜ್ ಮದುವೆಗಳು ಮಾತ್ರವಲ್ಲದೆ ಪ್ರೀತಿಸಿ ಮದುವೆಯಾದ ಜೋಡಿಗಳು ಕೂಡ ವಿಚ್ಛೇದನದ ಹಂತಕ್ಕೆ ಹೋಗ್ತಾರೆ. ಮದುವೆ ವಿಫಲವಾಗಿದೆ ಎಂಬ ಮಾತ್ರಕ್ಕೆ ಜೀವನವೇ ಮುಗಿದಿದೆ ಎಂದರ್ಥವಲ್ಲ, ಧೈರ್ಯವಾಗಿ ಮುನ್ನುಗ್ಗಿ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯಾಯಮೂರ್ತಿ ಅಭಯ್ ಉಕಾ ನೇತೃತ್ವದ ನ್ಯಾಯಪೀಠವು ಮೇ 2020ರಲ್ಲಿ ನಡೆದ ವಿವಾಹವನ್ನು ವಿಸರ್ಜಿಸಿ ದಂಪತಿ ಪರಸ್ಪರ ಸಲ್ಲಿಸಿದ್ದ ಎಲ್ಲ 17 ವಿಚಾರಣೆಗಳನ್ನು ರದ್ದುಗೊಳಿಸಿತು ಮತ್ತು ಮುಂದುವರೆಯಲು ಸಲಹೆ ನೀಡಿತು. ದಂಪತಿ ಇಬ್ಬರಿಗೂ ಚಿಕ್ಕ ವಯಸ್ಸು, ಅವರು ತಮ್ಮ ಭವಿಷ್ಯದ ಬಗ್ಗೆ ಆಲೋಚಿಸಬೇಕು. ಮದುವೆ ವಿಫಲವಾದರೆ ಅದು ಇಬ್ಬರ ಜೀವನದ ಕೊನೆಯಲ್ಲ, ಹೊಸ ಜೀವನವನ್ನು ಶುರು ಮಾಡಬೇಕು. ಹಾಗೆಯೇ ಇಬ್ಬರು ಕೂಡ ಶಾಂತಿಯುತವಾಗಿ ವರ್ತಿಸಬೇಕು. ಮದುವೆಯಾದ 1 ವರ್ಷದೊಳಗೆ ಪತಿ ಮತ್ತು ಅತ್ತೆ ಮಾವರಿಂದ ನಿರಂತರ ಕಿರುಕುಳ ಅನುಭವಿಸಿ ಪತ್ನಿಯು ತನ್ನ ಗಂಡನ ಮನೆಯಿಂದ ಹೊರಹೋಗಬೇಕಾದ ದುರದೃಷ್ಟಕರ ಪ್ರಕರಣಗಳಲ್ಲಿ ಇದು ಒಂದು ಎಂದು ನ್ಯಾಯಾಲಯ ಬಣ್ಣಿಸಿದೆ. ವಕೀಲರು ನ್ಯಾಯಾಲಯವು ಭಾರತದ ಸಂವಿಧಾನದ 142ನೇ ವಿಧಿಯ ಅಡಿಯಲ್ಲಿ ವಿವಾಹವನ್ನು ರದ್ದುಗೊಳಿಸಲು ವಿನಂತಿಸಿದರು. 2020ರಲ್ಲಿ ಮದುವೆಯಾದ ಸ್ವಲ್ಪ ಸಮಯದ ನಂತರವೇ ಅವರಿಬ್ಬರ ಸಂಬಂಧ ಹಳಸಿದ ಕಾರಣ ಆ ಮಹಿಳೆ ತನ್ನ ಹೆತ್ತವರ ಮನೆಯಲ್ಲಿ ವಾಸಿಸ್ತಾ ಇದ್ದಾಳೆ.